ಈಗಾಗಲೇ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಹರದನಹಳ್ಳಿಯಲ್ಲಿ ನಡೀತಿದೆ. ಇದಕ್ಕಾಗಿ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈಗ ಹಾಸನದ SP ಶುಭಾನ್ವಿತಾ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಮೇಡಮ್, ಮುಖ್ಯವಾಗಿ ಸಾಕಷ್ಟು ಜನ ಬರ್ತಾರೆ, ಜನರಿಗೆ ಏನು ಸೂಚನೆಯನ್ನು ಕೊಡಲಿಕ್ಕೆ ಬಯಸ್ತೀರಾ ಮೇಡಮ್? ಜನರಿಗೆ ನಾವು ಕೆಲವು ಕಡೆ ಪಬ್ಲಿಕ್ ಪಾರ್ಕಿಂಗ್ ಮಾಡಿದ್ದೀವಿ, ಕೆಲವು ಕಡೆ ನಾವು VIP ಪಾರ್ಕಿಂಗ್ ಮಾಡಿದ್ದೀವಿ, ಕೆಲವು ಕಡೆ ನಮ್ಮ ಡೈವರ್ಷನ್ ನಡೀತಾ ಇದೆ. ಆ ಡೈವರ್ಷನ್ದು ಆರ್ಡರ್ ನಾವು ಎಲ್ಲ ಕಡೆ ಪಬ್ಲಿಷ್ ಮಾಡಿದ್ದೀವಿ. ಮತ್ತು ನಮ್ಮ ಪೊಲೀಸ್ ಸ್ಟಾಫ್ ಇರ್ತಾರೆ ಎಲ್ಲ ಪಾಯಿಂಟ್ಸ್ಗಳಲ್ಲಿ. ಸೊ ಅವ್ರಿಗೆ ಯಾವ ರೂಟಿಂದ ಬರಬೇಕು ಆ ಎಲ್ಲ ರೂಟ್ಸಲ್ಲಿ ನಮ್ಮ ಪೊಲೀಸ್ ಸ್ಟಾಫ್ ಡಿಪ್ಲಾಯ್ಡ್ ಇರ್ತಾರೆ. ಜನರಿಂದ ನಾನು ಒಂದೇ ಒಂದು ಅಪೀಲ್ ಇದೆ, ನಾವು ಎಲ್ಲ ಸಹಾಯ ಮಾಡ್ತೀವಿ, ಅವರು ನಮಗೆ ಸ್ವಲ್ಪ ಕೋಆಪ್ರೇಷನ್ ಮಾಡಬೇಕು. ಯಾವ ರೂಟಿಂದ ನಾವು ಅವ್ರಿಗೆ ಕಳಿಸ್ತೀವಿ ಆ ರೂಟಿಂದ ಅವ್ರು ಬರಬೇಕು. ಮತ್ತು ಎಲ್ಲ ಇಲ್ಲಿ ಸಿದ್ಧತೆಗಳು ಮಾಡಲಾಗಿದೆ ನಮ್ಮ ಪೊಲೀಸ್ ಇಲಾಖೆಯಿಂದ. ನಮ್ಮ ಆನರೇಬಲ್ ಚೀಫ್ ಮಿನಿಸ್ಟರ್ ಸರ್ ಬರ್ತಾ ಇದ್ದಾರೆ ಇಲ್ಲಿಗೆ ಇವತ್ತು. ಮತ್ತು ಕೆಲವು ಜನ ಕ್ಯಾಬಿನೆಟ್ ಮಿನಿಸ್ಟರ್ಸ್, ನಮ್ಮ ಸ್ಟೇಟ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಮತ್ತು ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ನು ಬರ್ತಾ ಇದ್ದಾರೆ. ಸೊ ಅವ್ರದ್ದು ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಲಾಗಿದೆ. ಮತ್ತು ಅದರ ಜೊತೆಗೆ ಇಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟ್, ಪಬ್ಲಿಕ್ ಮ್ಯಾನೇಜ್ಮೆಂಟ್ ಏನೇನಿದೆ ಎಲ್ಲ ಮಾಡಲಾಗಿದೆ. ಪಾರ್ಕಿಂಗ್ಗೆ ಯಾವ ಥರ ಇದು ಅಂದರೆ ಏನು ಸೂಚನೆ, ಇನ್ಸ್ಟ್ರಕ್ಷನ್? ಹಾಂ, ಪಾರ್ಕಿಂಗ್ ಅಲ್ಲಿ ಹಳೆಕೋಟೆ ಬೆಟ್ಟ ನೀವು ನೋಡ್ತಾ ಇದ್ದೀರಿ. ಹಳೆಕೋಟೆ ಬೆಟ್ಟ ಕೆಳಗಡೆ ನಾವು ಪಬ್ಲಿಕ್ಗೋಸ್ಕರ, ಹೌದು, ಹಳೆಕೋಟೆ ಸರ್ಕಲ್ ಇದೆ, ಅಲ್ಲಿಂದ ಈ ಕಡೆ ಬಂದಿದ್ದರೆ ಮಾವಿನಕೆರೆ ಬೆಟ್ಟ ಇದೆ, ಅಲ್ಲಿ ಕೆಳಗಡೆ ನಾವು ಪಬ್ಲಿಕ್ಗೋಸ್ಕರ ಪಾರ್ಕಿಂಗ್ ಮಾಡಿದ್ದೀವಿ. ಸೊ ಎಲ್ಲ ಪಬ್ಲಿಕ್ ಯಾರ್ಯಾರು ಬರ್ತಾರೆ ಹಳೆಕೋಟೆ ಕ್ರಾಸ್ ಕಡೆಯಿಂದ ಅಲ್ಲಿ ಅವ್ರಿಗೆ ಪಾರ್ಕಿಂಗ್ ಸಿಗುತ್ತೆ. ಮತ್ತು ಯಾರು ಹರದನಹಳ್ಳಿ ಕ್ರಾಸ್ ಕಡೆಯಿಂದ ಬರ್ತಾರೆ ಅವರಿಗೆ ಆ ಕಡೆ ನಾವು ಒಂದು ರೈಟ್ ಟರ್ನ್ ಮಾಡಿ ಒಂದು ಪಾರ್ಕಿಂಗ್ ಸ್ಪೇಸ್ ಕ್ರಿಯೇಟ್ ಮಾಡಿದ್ದೀವಿ ಹರದನಹಳ್ಳಿ ನಮ್ಮ ಸ್ಟೇಟ್ ಹೈವೇ 121 ಮೇಲೆ. ಸೊ ಅಲ್ಲಿ ನಮ್ಮ ಮೆನ್ ಡಿಪ್ಲಾಯ್ಡ್ ಇರ್ತಾರೆ, ಅವ್ರಿಗೆ ಗೈಡ್ ಮಾಡ್ತಾರೆ. ಅಲ್ಲಿ ಕೂಡ ಪಾರ್ಕಿಂಗ್ ಸ್ಪೇಸ್ ಇದೆ. ಮತ್ತು ಮಾವಿನಕೆರೆ ಬೆಟ್ಟ ಕೆಳಗಡೆನೂ ಪಾರ್ಕಿಂಗ್ ಸ್ಪೇಸ್ ನಾವು ಮಾಡಿದ್ದೀವಿ. ಸೊ 3-4 ನಾವು ಎಲ್ಲ ಕಡೆ ಪಾರ್ಕಿಂಗ್ ಸ್ಪೇಸ್ ಮಾಡಿದ್ದೀವಿ. ಆ ಪಾರ್ಕಿಂಗ್ ಸ್ಪೇಸಲ್ಲಿ ಬಂದು ಅವ್ರು ಕಾರ್ ಪಾರ್ಕ್ ಮಾಡಬೇಕಾಗತ್ತೆ. ಹೊಳೆನರಸೀಪುರ ರಸ್ತೆ ಏನಿದೆ ಅದಕ್ಕೆ ಈಗ ಮೈಸೂರು ಕನೆಕ್ಟ್ ಆಗೋದು ಅದೇನಾದ್ರು ಡಿವಿಯೇಷನ್? ಬೇರಿಯಾದಿಂದ ಡಿವಿಯೇಷನ್ ಆಗ್ತಾ ಇದೆ. ಬೇರಿಯಾ ಟು ಹಾಸನ್ ಅವ್ರು ಬೇರಿಯಾ ಟು ಹೊಳೆನರಸೀಪುರ ಯಾರು ಬರ್ತಾರೆ ಅವರಿಗೆ ಕೃಷ್ಣರಾಜನಗರ, ಕಿಕ್ಕೇರಿ, ಚಂದ್ರಾಯಪಟ್ಟಣ ಕಡೆ ಡೈವರ್ಷನ್ ಆಗ್ತಾ ಇದೆ. ಮತ್ತು ಯಾರು ಅರ್ಕಲ್ಗೂಡು ಕಡೆ ಹೋಗ್ತಿದ್ದಾರೆ ಅವ್ರಿಗೆ ಬೇರಿಯಾ, ರಾಮನಾಥ್ಪುರ ಆ್ಯಂಡ್ ದೆನ್ ಟುವರ್ಡ್ಸ್ ಅರ್ಕಲ್ಗೂಡು ಡೈವರ್ಷನ್ ಆಗ್ತಾ ಇದೆ. ಇಲ್ಲಾಂದರೆ ಅವರು ಹಳ್ಳಿ ಮೈಸೂರು ರಸ್ತೆ ತಗೊಂಡು ಅರ್ಕಲ್ಗೂಡು, ಗೊರೂರು, ಹಾಸನ್ ಬರ್ಬೋದು. ಎಲ್ಲ ಸೇರಿ 2,000 ನೋಡ್ಬೋದು. ಸುಮಾರು 2,000 ಪೊಲೀಸ್ ಸಿಬ್ಬಂದಿ ನೇಮಕ ಆಗಿರೋ ಬಗ್ಗೆ ಹಾಸನದ SP ಶುಭಾನ್ವಿತಾ ಮಾಹಿತಿಯನ್ನು ನೀಡಿದ್ದಾರೆ. ಜೊತೆಗೆ ಮೈಸೂರು ಸಂಪರ್ಕಿಸುವ ಹೊಳೆನರಸೀಪುರ ಹಾಸನ ರಸ್ತೆ ಏನಿದೆ ಅದನ್ನು ಬೇರೆಯಾದಿಂದಲೇ ಡಿವಿಯೇಷನನ್ನು ನೀಡಲಾಗಿದೆ ಅನ್ನುವಂಥದ್ದು. ಜೊತೆಗೆ ಸಾರ್ವಜನಿಕರು ಬರುವಂಥ ವಾಹನಗಳಿಗೆ ಏನು ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಏನು ಕಾಣ್ತಿದೆ ಅಲ್ಲೇ ಕೂಡ ವಾಹನವನ್ನು ನಿಲ್ಲಿಸಿ ಬರಬೇಕಂದ್ರೆ ಹಳೆಕೋಟೆಯಲ್ಲೇ ವಾಹನಗಳನ್ನು ನಿಲ್ಲಿಸಿ ಬರಲಿಕ್ಕೆ ಸೂಚನೆಯನ್ನು ನೀಡಿದ್ದಾರೆ. ಜೊತೆಗೆ ಸಾಕಷ್ಟು ಜನ ಬರೋದ್ರಿಂದ ಸಾರ್ವಜನಿಕರು ಕೂಡ ಒಂದು ರೀತಿ ನಮಗೆ ಸ್ಪಂದನೆಯನ್ನು ಕೊಡಬೇಕು, ಅಷ್ಟು ಜನವನ್ನು ಕಂಟ್ರೋಲ್ ಮಾಡಲಿಕ್ಕೆ ಅನ್ನುವ ಬಗ್ಗೆ ಹಾಸನದ SP ಶುಭಾನ್ವಿತಾ ಮಾಹಿತಿಯನ್ನು ನೀಡಿರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.